Hello everyone, welcome back to Hello Teachers YouTube channel and this is Tushti. So today let's deal with some of the NEET PYQ questions. Okay, clear? Okay, so first question ಏನದ So the first question says that arrange the following in the sequence of stages of microsporogenesis. Options in ಕೊಟ್ಟಾರ ನೋಡೋಣ ಹಂಗಾರ. So option first microspore tetrad, option 2 microspore mother cells, option 3 sporogenous tissue, option 4 microspore dissociate from each other, and fifth option is release of pollen grains. So you ಏನ್ ಕ್ವಶನ್ ಕೇಳ್ಯಾರ ಮೈಕ್ರೋಸ್ಪೋರೋಜೆನೆಸಿಸ್ ಹೆಂಗ್ ಆಗ್ತದ ಅದಕ್ಕ ಸೀಕ್ವೆನ್ಸ್ ಹೇಳ್ರಿ ಹೆಂಗ್ ಫಾರ್ಮೇಶನ್ ಆಗ್ತದ ಅನ್ನೋದನ್ನ ಕೇಳ್ಯಾರ. ಅದ್ರ ತಕ್ಕಂಗ ಆಪ್ಷನ್ಸ್ ಕೊಟ್ಟಾರ, ಬಟ್ ನಾವು ಅವನ್ನ ಕರೆಕ್ಟ್ ಆಗಿ ಯಾವ ಆರ್ಡರ್ ಒಳಗ ಫಾರ್ಮೇಶನ್ ಆಗುತ್ತಾ ಅನ್ನೋದನ್ನ ಹೇಳ್ಬೇಕು. ಓಕೆ ಓಕೆ ಸೊ ಇದಕ್ಕೂ ಮುಂಚೆ ನಾವು ಏನೇನ್ ಆ ಕಾನ್ಸೆಪ್ಟ್ ಹೆಂಗ ಮೈಕ್ರೋಸ್ಪೋರೋಜೆನೆಸಿಸ್ ಆಗ್ತದೆ ಅನ್ನೋದನ್ನ ನೋಡೋಣ. ಓಕೆ ಸೊ ಫ್ಲವರ್ ಒಳಗ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಯಾವ್ದನ್ನ ಕರಿತೀವಿ ನಾವು? ಸ್ಟೆಮನ್ ಅನ್ನ ಕರಿತೀವಿ, ಹೌದಾ? ಸೊ ಸ್ಟೆಮನ್ ಯಾವ್ಯಾವ ಪಾರ್ಟ್ಸ್ ಸೇರಿ ಸ್ಟೆಮನ್ ಆಗತ್ತಾ? ಆಂಥರ್ ಮತ್ತೆ ಫಿಲಾಮೆಂಟ್ ಸೇರಿ ಸ್ಟೆಮನ್ ಆಗತ್ತಾ? ಕರೆಕ್ಟಾ? ಇನ್ನು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಯಾವ್ದು ಸೇರಿ ಆಗತ್ತಾ? ಸ್ಟೈಲ್, ಸ್ಟಿಗ್ಮಾ ಮತ್ತೆ ಓವರಿ, ಇವು ಮೂರು ಪಾರ್ಟ್ ಸೇರಿ ಕಾರ್ಪೆಲ್ ಆಗತ್ತಾ? ಅಂಡ್ ಕಾರ್ಪೆಲ್ ಇಸ್ ನಥಿಂಗ್ ಬಟ್ ದಿ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದಿ ಫ್ಲವರ್, ಹೌದಾ? ಕರೆಕ್ಟಾ? ಸೊ ನಾವ್ ಇವಾಗ ಏನ್ ಆರ್ಡರ್ ಒಳಗೆ ಹೊಂದಿಸ್ಬೇಕಾಗೈತಿ? ಮೈಕ್ರೋಸ್ಪೋರೋಜೆನೆಸಿಸ್ ಹೆಂಗ್ ಫಾರ್ಮೇಶನ್ ಆಗತ್ತಾ? ಮೈಕ್ರೋಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಹೌದಾ? ಸೊ ಹಂಗಾದ್ರೆ ಹೆಂಗ್ ಮೈಕ್ರೋಸ್ಪೋರೋಜೆನೆಸಿಸ್ ಆಗ್ತದ ಅನ್ನೋದನ್ನ ನೋಡೋಣ. ಸೊ ಏನ್ ಕಲ್ತ್ವಿ ನಾವು? Stamen is the male reproductive organ. Anther and filament together called as stamen anta ಹೇಳಿದೆ. So filament is nothing but the thread-like structure which holds the anther. Correct? And next, anther ಅಂದ್ರೆ ಏನು? Which is situated at a tip of the filament. And anther is bilobed because it has two lobes, right? 1 and 2. So it has two lobes. That's why the anther is bilobed, and it is dithecous structure that is present at the tip of the filament. Okay, so ಈ ಒಂದು anther ಒಳಗ ಏನಿರುತ್ತ? Each of this anther, so each lobe of this anther contains 2 pollen sacs. ಅಂದ್ರೆ ಇವ್ರು ಏನ್ ಹೇಳ್ತಾರ, ಒಂದು ಲೋಬ್ ಆಫ್ ದ anther ಒಳಗೇನೋ 2 pollen sacs ಅದ ಅಂತ. ಸೊ ನಮ್ ಕಡೆ ಟೋಟಲ್ ಎಷ್ಟದ ಅಂದ್ರ 2 lobes ಅದ, ಹೌದಾ? ಸೊ ಹಂಗಾದ್ರೆ ನಮ್ ಕಡೆ ಟೋಟಲಿ 4 pollen sacs ಪ್ರೆಸೆಂಟ್ ಅದಾವ. ಓಕೆ, ಅಂಡ್ ಆ 4 pollen sacs ಒಳಗು ಅದ್ರ ಮಧ್ಯದೊಳಗ 4 ಮೈಕ್ರೋಸ್ಪೋರೆಂಜಿಯಾ ಪ್ರೆಸೆಂಟ್ ಅದಾವ. ಕ್ಲಿಯರ್? ಸೊ ಏನಾಯ್ತು? anther is bilobed and each of that lobe contains 2 pollen sacs. ಹಂಗಾದ್ರೆ ನಮ್ ಕಡೆ 2 lobes ಅದಾವ. ಸೊ ಟೋಟಲಿ we have 4 pollen sacs, and that 4 pollen sacs in center ಗೆ we have 4 microsporangia. Okay, clear? ಓಕೆ, ಸೊ ಹಂಗಾದ್ರೆ ಮೈಕ್ರೋಸ್ಪೋರೆಂಜಿಯಾ ಇಂದನೇ ನೆಕ್ಸ್ಟ್ ಅದ್ರೊಳಗಿರುವಂತಹ ಸೆಲ್ಸ್ ಒಳಗಿಂದ ನಮ್ದು ಮೈಕ್ರೋಸ್ಪೋರೋಜೆನೆಸಿಸ್ ಆಗ್ತದೆ. ಸೊ ವಾಟ್ ಇಸ್ ಮೈಕ್ರೋಸ್ಪೋರೋಜೆನೆಸಿಸ್ ದೆನ್? It is the formation of the microspores. Okay, so formation of the microspores is known as microsporogenesis, ಹೌದಾ? ಸೊ ಆ ಒಂದು 4 ಏನು ಮೈಕ್ರೋಸ್ಪೋರೆಂಜಿಯಾ ಪ್ರೆಸೆಂಟ್ ಇತ್ತಲ್ಲ ಅದ್ರ ಸೆಂಟರ್ ಒಳಗ ಸ್ಪೋರೋಜಿನಸ್ ಟಿಶ್ಯೂ ಪ್ರೆಸೆಂಟ್ ಇರ್ತದ. ಸೊ ದಿಸ್ ಇಸ್ ದಿ ಮೈಕ್ರೋಸ್ಪೋರೆಂಜಿಯಾ. ಸೊ ಏನೇನ್ ಪಾರ್ಟ್ಸ್ ಅನ್ನ ಹೊಂದದ? ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್, ಟಪೇಟಮ್ and sporogenous tissue and connective. So ಆಂಥರಿನ 2 ಲೋಬ್ ಅನ್ನ ಕನೆಕ್ಟ್ ಮಾಡೋದೇ ಈ ಒಂದು ಕನೆಕ್ಟಿವ್, which is a sterile tissue. Okay, and epidermis, endothelium ಮತ್ತೆ middle layer, it acts as a protective layer. It like the function is protection, and tapetum in the main function ಏನು? It provides nourishment to the microspore mother cell and the pollen grains which are forming in this microsporangia. Okay, clear? ಓಕೆ, ಸೊ ಏನಾಗಿದೆ? ಈ ಟಪೇಟಮ್ ಸ್ಪೋರೋಜಿನಸ್ ಟಿಶ್ಯೂ ಸರೌಂಡಿಂಗ್ ಆಗಿ ಫಾರ್ಮ್ ಆಗಿದೆ. ಓಕೆ, ಸೊ ನಮ್ ಹತ್ರ ಟೋಟಲಿ 4 ಮೈಕ್ರೋಸ್ಪೋರೆಂಜಿಯಾ ಅದಾವ, ಅಂಡ್ ಆ 4 ಮೈಕ್ರೋಸ್ಪೋರೆಂಜಿಯಾದ ಸೆಂಟರ್ ಒಳಗೆ ಏನದ? ಸ್ಪೋರೋಜಿನಸ್ ಟಿಶ್ಯೂ ಅದ. ಓಕೆ, ಸೊ ದಿಸ್ ಸ್ಪೋರೋಜಿನಸ್ ಟಿಶ್ಯೂ ಒಳಗಿಂದ ಪ್ರತಿ ಒಂದು ಸೆಲ್ಲು, ಈಚ್ ಸೆಲ್ ಆಫ್ ದಿಸ್ ಸ್ಪೋರೋಜಿನಸ್ ಟಿಶ್ಯೂಸ್ ಆಕ್ಟ್ಸ್ ಆಸ್ microspore mother cell. Okay, and this microspore mother cell undergoes meiosis and forms 4 haploid microspores. Okay, and when the anther matures, these microspores will separate from each other or dissociate from each other and develops into
pollen grains. Okay, so microsporogenesis ಹೆಂಗಾಯ್ತು ಅನ್ನೋದು ಅರ್ಥ ಆಯ್ತಾ? What is microsporogenesis then? So formation of the microspores is known as microsporogenesis. So ಆ ನಾಲ್ಕು ಮೈಕ್ರೋಸ್ಪೋರ್ಸ್ ಇಂದ ಸೆಂಟ್ರ್ ಒಳಗ ಅಥವಾ ನಾಲ್ಕು ಮೈಕ್ರೋಸ್ಪೊರಾಂಜಿಯಾ ಒಳಗಿನ ಸೆಂಟ್ರ್ ಒಳಗ ಏನಿತ್ತು? ಸ್ಪೋರೋಜಿನಸ್ ಟಿಶ್ಯೂ ಇತ್ತು. ಅಂಡ್ ಈಚ್ ಸೆಲ್ ಆಫ್ that sporogenous tissue acts as microspore mother cell, and that microspore mother cell undergoes meiosis and forms 4 haploid microspores. Okay, and anther mature aada takshana these microspores will separate from each other or dissociate from each other and develops into pollen grains. Clear? So steps ನೆನಪಾದ್ರು? Okay, ಹಂಗಾದ್ರೆ ಸೊ ಇದಕ್ಕೆ ಆನ್ಸರ್ ಏನ್ ಬರ್ತದ? ಸೊ ಇವ್ರು ಕೊಟ್ಟಾರ ಹೌದಾ? ಇದನ್ನ ನಾವು ಸೀಕ್ವೆನ್ಸ್ ಒಂದು ಕರೆಕ್ಟ್ ಆರ್ಡರ್ ಒಳಗ ನಾವು ಹೊಂದಿಸಿ ಮೈಕ್ರೋಸ್ಪೋರೋಜೆನೆಸಿಸ್ ಇನ್ ಆನ್ಸರ್ ಏನು ಅನ್ನೋದನ್ನ ಕಂಡುಹಿಡಿಯೋಣ. ಸೊ ಫಸ್ಟ್ ಏನಾಗುತ್ತ? ಮೈಕ್ರೋಸ್ಪೋರ್ ಮದರ್ ಸೆಲ್ ಹೌದಾ ಅಥವಾ ಸ್ಪೋರೋಜಿನಸ್ ಟಿಶ್ಯೂನ? ಫಸ್ಟ್ ನಾನು ಹೇಳಿದೆ ಸ್ಪೋರೋಜಿನಸ್ ಟಿಶ್ಯೂ ಅಂದೆ. ಹಂಗಂದ್ರೆ ಯಾವ ಆಪ್ಷನ್ ಬರುತ್ತೆ ಫಸ್ಟಿಗೆ? ಮೈಕ್ರೋಸ್ಪೋರ್ ಸ್ಪೋರೋಜಿನಸ್ ಟಿಶ್ಯೂ ಬರುತ್ತಾ ಹೌದಾ ಫಸ್ಟ್? ಸೊ ಫಸ್ಟ್ ಕಮ್ಸ್ ದಿ ಸ್ಪೋರೋಜಿನಸ್ ಟಿಶ್ಯೂ ಅಂದ್ರೆ ಥರ್ಡ್ ಆಪ್ಷನ್ ಹೌದಾ? ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ? ಸ್ಪೋರೋಜಿನಸ್ ಟಿಶ್ಯೂ ಇಂದ ಅದ್ರೊಳಗಿನ ಪ್ರತಿಯೊಂದು ಸೆಲ್ಸ್ ಮದರ್ ವಾಟ್ ಇಸ್ ದಟ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಆಗಿ ಆಕ್ಟ್ ಮಾಡ್ತಾವ. ಸೊ ಆಪ್ಷನ್ 2 ಬರುತ್ತೆ. ಅಂಡ್ ಅದ್ರ ನೆಕ್ಸ್ಟ್ ಏನಾಗುತ್ತೆ? ದೀಸ್ ವಿಲ್ ಅಂಡರ್ಗೋ ಮಿಯೋಸಿಸ್ ಅಂಡ್ ಫಾರ್ಮ್ಸ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಹೌದಾ? ಅಂದ್ರೆ ಆಪ್ಷನ್ 1 ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ಸ್ ಆದ್ಮೇಲೆ ಏನಾಗುತ್ತಾ? ಆಂಥರ್ ಮೆಚ್ಯೂರ್ ಆದ್ಮೇಲೆ ಮೈಕ್ರೋಸ್ಪೋರ್ ಒಂದರಿಂದ ಒಂದು ಡಿಸೋಸಿಯೇಟ್ ಆಗುತ್ತಾ ಅಂದ್ರೆ ಆಪ್ಷನ್ 4 ಆಗುತ್ತಾ. ಇನ್ನು ನೆಕ್ಸ್ಟ್ ದೀಸ್ ವಿಲ್ ಆಫ್ಟರ್ ಮೆಚುರೇಷನ್ ದ ಆಂಥರ್ ಇಂದ ಪೋಲೆನ್ ಗ್ರೇನ್ಸ್ ರಿಲೀಸ್ ಆಗ್ತಾವ. ಓಕೆ, ಸೊ 5th ಆಪ್ಷನ್ ಬಂತು. ಸೊ ಇದ್ರ ಪ್ರಕಾರ ನೋಡ್ರಿ ಎಲ್ಲದ ಕರೆಕ್ಟ್. ಥರ್ಡ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಫಸ್ಟ್ ಆಪ್ಷನ್, ಫೋರ್ತ್ ಆಪ್ಷನ್, 5th ಆಪ್ಷನ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್. ಸೊ ಮೈಕ್ರೋಸ್ಪೋರೋಜೆನೆಸಿಸ್ ಹೆಂಗ್ ಫಾರ್ಮೇಶನ್ ಆಕೈತಿ ಅದ್ರ ಸೀಕ್ವೆನ್ಸ್ ಹೇಳ್ರಿ ಅಂದಾಗ ಫಸ್ಟ್ ಏನಾಗಿತ್ತು? ಆ 4 ಮೈಕ್ರೋಸ್ಪೊರಾಂಜಿಯಾದ ಮಧ್ಯದೊಳಗ ಸ್ಪೋರೋಜಿನಸ್ ಟಿಶ್ಯೂ ಇತ್ತು. ಓಕೆ, ಆ ಸ್ಪೋರೋಜಿನಸ್ ಟಿಶ್ಯೂ ಒಳಗಿಂದ ಪ್ರತಿಯೊಂದು ಸೆಲ್ಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಆಗಿ ಆಕ್ಟ್ ಮಾಡಿದ್ವು. ಆ ಮೈಕ್ರೋಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಅಂಡರ್ಗೋ ಆಗಿ ಏನ್ ಫಾರ್ಮ್ ಮಾಡ್ತಾವ? 4 ಹೆಪ್ಲಾಯ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ 4 ಹೆಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್ ನ ಫಾರ್ಮೇಶನ್ ಮಾಡ್ತಾವ. ಆಂಥರ್ ಮೆಚೂರ್ ಆತಕ್ನ ಆ ಮೈಕ್ರೋಸ್ಪೋರ್ಸ್ ಒಂದ್ರಿಂದ ಒಂದು ಡಿಸೋಸಿಯೇಟ್ ಆಗ್ತಾವ. ನೆಕ್ಸ್ಟ್ ಆಂಥರ್ ಮೆಚೂರ್ ಆಗಿದ್ರಿಂದ ಡಿಹೈಸೆನ್ಸ್ ಆಗಿ ಏನಾಗುತ್ತಾ? ಈ ಒಂದು ಪೋಲೆನ್ ಗ್ರೇನ್ಸ್ ರಿಲೀಸ್ ಆಗ್ತಾವ. ಸೊ ಅದ್ರ ಪ್ರಕಾರ ಹೋದ್ರೆ ಆಪ್ಷನ್ ಇಸ್ ಆಪ್ಷನ್ ಡಿ. ಓಕೆ, ಆನ್ಸರ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ ಇಸ್ ಆನ್ ಆನ್ಸರ್. ಕ್ಲಿಯರ್? ಓಕೆ, ಹಂಗಾದ್ರೆ ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ಓಕೆ, ಸೊ ಸೆಕೆಂಡ್ ಕ್ವಶನ್ ಏನ್ ಹೇಳುತ್ತಂದ್ರೆ ಫ್ರಮ್ ಮೆಗಾಸ್ಪೋರೋಸೈಟ್ ಟು egg cell. From megasporocyte to egg cell, what processes are required? ಅಂದ್ರ ಮೈಕ್ರೋಸ್ಪೋರೋಸೈಟ್ ಇಸ್ ನಥಿಂಗ್ ಬಟ್ ದಿ ಮೆಗಾಸ್ಪೋರ್ ಮದರ್ ಸೆಲ್. ಈಗ ಹೆಂಗ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಒಳಗ ಮೈಕ್ರೋಸ್ಪೋರ್ ಮದರ್ ಸೆಲ್ ಇತ್ತು, ಅದೇ ರೀತಿ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಒಳಗ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತಾ. ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಏನ್ ಫಾರ್ಮ್ ಆಗುತ್ತಾ? ಫಿಮೇಲ್ ಗ್ಯಾಮೆಟ್ ಕಾಲ್ಡ್ ಎಗ್ ಸೆಲ್ ಪ್ರೊಡ್ಯೂಸ್ ಆಗುತ್ತಾ. ಓಕೆ, ಸೊ ಇವ್ರು ಏನ್ ಕೇಳ್ತಾರ? ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಹಿಡಿದು ಎಗ್ ಸೆಲ್ ಆಗೋವರೆಗೂ ಯಾವ್ಯಾವ ಪ್ರೊಸೆಸ್ ರಿಕ್ವೈರ್ ಐತಿ ಅಂತ ಹೇಳಿ ಕೇಳತ್ತಾರ. ಸೊ ಆಪ್ಷನ್ಸ್ ಏನ್ ಕೊಟ್ಟಾರ? ಮಿಯೋಸಿಸ್ ಫಾಲೋಡ್ ಬೈ ಮೈಟೋಸಿಸ್. ಆಪ್ಷನ್ 2 ಮೈಟೋಸಿಸ್ ಫಾಲೋಡ್ ಬೈ ಮಿಯೋಸಿಸ್. ಸೊ ಥರ್ಡ್ ಆಪ್ಷನ್ ಸೆವರಲ್ meiotic divisions only, and option 4 several mitotic divisions only ಅಂತ ಹೇಳಿ ಕೇಳಾರ. ಸೊ ಇದಕ್ಕೆ ಆನ್ಸರ್ ಮಾಡೋಕ್ ಮುಂಚೆ ಆ ಕಾನ್ಸೆಪ್ಟ್ ಏನು ಅಂತ ಹೇಳಿ ಕಲಿಯೋಣ. ಸೊ ನಮಗ್ ಗೊತ್ತೈತಿ ಕಾರ್ಪೆಲ್ ಇಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಓವರಿ, ಸ್ಟೈಲ್, ಸ್ಟಿಗ್ಮಾ ಸೇರಿ ಕಾರ್ಪೆಲ್ ಆಗುತ್ತಾ. ಸೊ ವಾಟ್ ಇಸ್ ಓವರಿ? ಸೊ ಓವರಿ ಇಸ್ ಅ ಬೇಸಲ್ ಎನ್ಕ್ಲೋಸ್ಡ್ ಪಾರ್ಟ್ ವಿತ್ ಇನ್ ದಿ ಕಾರ್ಪೆಲ್ ಹೌದಾ. ಸೊ ಈ ಓವರಿ ಒಳಗ ಓವರಿಯನ್ ಕ್ಯಾವಿಟಿ ಇರುತ್ತಾ ವಿಚ್ ಇಸ್ ಕಾಲ್ಡ್ ಆಸ್ ಲಾಕ್ಯೂಲ್ ಹೌದಾ. ಅಂಡ್ ಆ ಓವರಿ ಒಳಗನ ಏನಿರ್ತದ? ಓವ್ಯೂಲ್ಸ್ ಪ್ರೆಸೆಂಟ್ ಇರುತ್ತಾ. ಕರೆಕ್ಟ್. ಅಂಡ್ ದೋಸ್ ಓವ್ಯೂಲ್ಸ್ ಆರ್ ನೋನ್ ಆಸ್ ಮೆಗಾಸ್ಪೊರಾಂಜಿಯಂ. ಓಕೆ, ಅಂಡ್ ಓವ್ಯೂಲ್ಸ್ ಆರ್ ಅಟ್ಯಾಚ್ಡ್ ಟು ದಿ ಓವರಿ ಥ್ರೂ ದಿ cushion like structure called placenta. ಸೊ ಓವರಿ ಅಂದ್ರ ಓವ್ಯೂಲ್ ಓವರಿಗೆ ಕನೆಕ್ಟ್ ಮಾಡೋದು ಯಾವುದು? ಪ್ಲೆಸೆಂಟಾ. ಓಕೆ, ಪ್ಲೆಸೆಂಟಾ ಮೂಲಕ ಓವ್ಯೂಲ್ ಓವರಿಗೆ ಅಟ್ಯಾಚ್ ಆಗಿರತ್ತ. ಓಕೆ, ಕ್ಲಿಯರ್? ದೆನ್ ನೆಕ್ಸ್ಟ್ ಸ್ಟೈಲ್. ಸ್ಟೈಲ್ ಇಸ್ ಅ tube-like structure that connects ovary and stigma. ಹೌದಾ, ಕರೆಕ್ಟ್. ದಿಸ್ ಇಸ್ ಓವರಿ. ಓವರಿ ಒಳಗೆ ಏನಿತ್ತು ಅಂತ ಕಲ್ತ್ವಿ. ಅಂಡ್ ಸ್ಟೈಲ್ ಏನ್ ಮಾಡ್ತಾ? ಇಟ್ ಇಸ್ ಅ ಟ್ಯೂಬ್-like structure. ಕರೆಕ್ಟಾ? ಇಟ್ ಕನೆಕ್ಟ್ಸ್ ಸ್ಟಿಗ್ಮಾ ಟು ಓವರಿ. ಓಕೆ, ಕ್ಲಿಯರ್? ಓಕೆ,
ಸೊ ಸ್ಟಿಗ್ಮಾ ಅಂದ್ರೆ ಏನು ನೆಕ್ಸ್ಟ್ ಇಟ್ ಇಸ್ ಲೊಕೇಟೆಡ್ ಅಟ್ ದಿ ಟಾಪ್ ಆಫ್ ದ ಸ್ಟೈಲ್ ಸ್ಟೈಲ್ ಇಂದ ಮೇಲೆ ಪ್ರೆಸೆಂಟ್ ಅದ ಸೊ ದಿ ಸ್ಟಿಗ್ಮಾ ಇಸ್ ಪ್ರೆಸೆಂಟ್ ಅಟ್ ಟಾಪ್ ಆಫ್ ದ ಸ್ಟೈಲ್ ಓಕೆ ಸೊ ಇನ್ನ ಮೆಗಾಸ್ಪೋರೋಜೆನಿಸಿಸ್ ಹೆಂಗ್ ಆಗ್ತದ ಅಂತ ಹೇಳಿ ನೋಡೋಣ ಸೊ ಮೆಗಾಸ್ಪೋರೋಜೆನಿಸಿಸ್ ಟೇಕ್ಸ್ ಪ್ಲೇಸ್ ಇನ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂದ್ರೆ ಸ್ಪೆಷಲ್ ಇನ್ ದ ಕಾರ್ಪಲ್ ಓಕೆ ಸೊ ಮೆಗಾಸ್ಪೋರೋಜೆನಿಸಿಸ್ ಅಂದ್ರೆ ಏನು ಫಾರ್ಮೇಶನ್ ಆಫ್ ದ ಮೆಗಾಸ್ಪೋರ್ಸ್ ಇಸ್ ನೋನ್ ಆಸ್ ಮೆಗಾಸ್ಪೋರೋಜೆನಿಸಿಸ್ ಓಕೆ ಸೊ ಇದ್ರೊಳಗೆ ಏನಾಗುತ್ತೆ ನಾವು ಓವ್ಯುಲೈ ಅಂತ ಹೇಳಿ ಕರೆದೆ ಮೆಗಾಸ್ಪೋರಾಂಜಿಯಂ ಅಂದ್ರ ಮೆಗಾಸ್ಪೋರಾಂಜಿಯಂ ಒಳಗನ ಏನಾಗುತ್ತೆ ಒಂದು ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ಬೇಕು ಓಕೆ ಸೊ ಅಂದ್ರೆ ಸ್ಪೆಷಲಿ ಓವ್ಯೂಲ್ಸ್ ಇಂದಾನೆ ಇದೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಸೊ ಓವ್ಯೂಲ್ ಡಿಫ್ರೆನ್ಶಿಯೇಟ್ ಟು ಫಾರ್ಮ್ ಮೆಗಾಸ್ಪೋರ್ ಮದರ್ ಸೆಲ್ ಹೌದಾ ಸೊ ಓವ್ಯೂಲ್ ಇಸ್ ನೋನ್ ಆಸ್ megasporangium and this ovule differentiate and forms megaspore mother cell and this megaspore mother cell undergoes meiosis and forms 4 haploid megaspores okay and one of these megaspores develops into functional female gametophyte and rest 3 megaspores will degenerate ಅಂದ್ರೆ ಏನಾಗತೈತಿ ovule ಡಿಫ್ರೆನ್ಶಿಯೇಟ್ ಆಗಿ ಏನಾಗ್ತದ ಮೆಗಾಸ್ಪೋರ್ ಮದರ್ ಸೆಲ್ ಆಗ್ತದ ಅಂಡ್ ಈ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಮಿಯೋಸಿಸ್ ಅಂಡ್ ಫಾರ್ಮ್ಸ್ 4 ಹೆಪ್ಲಾಯ್ಡ್ ಮೆಗಾಸ್ಪೋರ್ಸ್ ಅಂಡ್ ಆ 4 ಹೆಪ್ಲಾಯ್ಡ್ ಮೆಗಾಸ್ಪೋರ್ಸ್ ಒಳಗಿಂದ 3 ಮೆಗಾಸ್ಪೋರ್ಸ್ ಏನಾಗ್ತವ ಡಿಜನರೇಟ್ ಆಕವ ಅಂಡ್ ಏನ್ ಒಂದಷ್ಟು ಮೆಗಾಸ್ಪೋರ್ ಉಳಿದಿರ್ತದ ದಟ್ ವಿಲ್ ಬಿ ದಿ ಫಂಕ್ಷನಲ್ ಫೀಮೇಲ್ ಗ್ಯಾಮೆಟೋಫೈಟ್ ಓಕೆ ಕ್ಲಿಯರ್ ಓಕೆ ದೆನ್ ಸೊ ಫೀಮೇಲ್ ಗ್ಯಾಮೆಟೋಫೈಟ್ ನ ಫಂಕ್ಷನಲ್ ಆಗಿರುವಂತಹ ಒಂದು ಮೆಗಾಸ್ಪೋರ್ ಏನಾಗುತ್ತಾ ಫಂಕ್ಷನಲ್ ಆಗಿರುತ್ತಾ ಅಂಡ್ ಇಟ್ ಫಾರ್ಮ್ಸ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಸೊ ಫೀಮೇಲ್ ಗ್ಯಾಮೆಟೋಫೈಟ್ ಇಸ್ ನಥಿಂಗ್ ಬಟ್ ದ ಎಂಬ್ರಿಯೋ ಸ್ಯಾಕ್ ಅಂಡ್ ಎಂಬ್ರಿಯೋ ಸ್ಯಾಕ್ ಒಳಗನ ಎಗ್ ಸೆಲ್ ಪ್ರೊಡ್ಯೂಸ್ ಆಗುತ್ತಾ ಓಕೆ ಓಕೆ ದೆನ್ ಸೊ ಎಂಬ್ರಿಯೋ ಸ್ಯಾಕ್ ಹೆಂಗ್ ಫಾರ್ಮೇಶನ್ ಆಗುತ್ತಾ ಅದೇನ ಮೆಗಾಸ್ಪೋರ್ ಫಾರ್ಮೇಶನ್ ಆಗಿತ್ತು ಅದ್ರೊಳಗಿಂದ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಮಾತ್ರ ಏನಾಗುತ್ತಾ ಎಂಬ್ರಿಯೋ ಸ್ಯಾಕ್ ಆಗಿ ಫಾರ್ಮೇಶನ್ ಆಗುತ್ತಾ ಓಕೆ ಸೊ ಆ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಆಗೋದಕ್ಕ ನಾವು ಮೊನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿಯತೇವಿ ಸೊ ಈ ಮೊನೋಸ್ಪೋರಿಕ್ ಡೆವಲಪ್ಮೆಂಟ್ ಒಳಗೆ ಎಂಬ್ರಿಯೋ ಸ್ಯಾಕ್ ಇಂದ ಎಕ್ಸೆಲ್ ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ ಸೊ ಈ ಒಂದು ಎಂಬ್ರಿಯೋ ಸ್ಯಾಕ್ ಒಳಗಿಂದ ನ್ಯೂಕ್ಲಿಯಸ್ ಅಂಡರ್ಗೋಸ್ ಮೈಟೋಸಿಸ್ ಅಂಡ್ ಫಾರ್ಮ್ಸ್ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ it again undergoes mitosis and forms 4 nucleate embryo sac and this undergoes again mitosis and forms 8 nucleate embryo sac then cell formation start agi cell wall formation start agi embryo sac complete agi develop agirutta okay clear okay and even the embryo sac ಏನಾಗಿರುತ್ತಾ 7 cell and 8 nucleate structure ಆಗಿರುತ್ತಾ okay ಅಂದ್ರೆ ಈ ಒಂದು ಎಂಬ್ರಿಯೋ ಸ್ಯಾಕ್ ಒಳಗೆ 7 cells ಅದ ಮತ್ತು 8 ನ್ಯೂಕ್ಲಿಯಸ್ ಇರೋ ಕಾರಣಕ್ಕ we are calling this embryo sac as 7 cell and 8 nucleate structure okay ಇದನ್ನ ಹೆಂಗಿರುತ್ತೆ ಸ್ಟ್ರಕ್ಚರ್ ಅನ್ನೋದನ್ನ ನೋಡೋಣ ಸೊ ಫಸ್ಟ್ ಏನಾಗಿತ್ತು ಆ ಒಂದು ಎಂಬ್ರಿಯೋ ಸ್ಯಾಕ್ ಒಳಗಿಂದ ನ್ಯೂಕ್ಲಿಯಸ್ ಏನಾಗುತ್ತಾ first it undergoes first meiotic division first mitosis division so first mitosis ಆದಾಗ 2 celled embryo sac formation ಆಗಿತ್ತು again mitosis ಹೋದಾಗ 4 celled embryo sac formation ಆಗಿತ್ತು again mitosis ಆದಾಗ 8 celled 8 celled embryo sac formation ಆಗಿತ್ತು next ಈ ರೀತಿ ಒಂದು formation ಆಗುತ್ತಾ cell wall formation ಆಗಕ್ಕೆ ಸ್ಟಾರ್ಟ್ ಆಗೋಣ ಕಂಪ್ಲೀಟ್ ಆಗಿ ಒಂದು embryo sac ಆಗಿ formation ಆಗುತ್ತಾ ನಾ ಏನ್ ಹೇಳಿದ್ದೆ embryo sac is a 7 celled 8 ನ್ಯೂಕ್ಲಿಯೇಟ್ ಸ್ಟ್ರಕ್ಚರ್ ಅಂದಿದೆ ಸೊ 7 cells ಅಂದ್ರೆ ಹೆಂಗ ಚಲಾಸಲ್ ಎಂಡ್ ಒಳಗ 3 cells ಮೈಕ್ರೋಪೈಲರ್ ಎಂಡ್ ಒಳಗ 3 cells and at the center ಒಳಗ 1 cell ಇರುತ್ತೆ ಹೌದಾ ಕರೆಕ್ಟಾ ಸೊ 3 ಆಂಟಿಪೋಡಲ್ cells ಒಂದು ಸೆಂಟ್ರಲ್ cell and ಇನ್ 3 which is present at the micropylar end that is nothing but the egg cell apparatus ಹೌದಾ ಸೊ ಟೋಟಲ್ ನಮ್ಮ ಹತ್ರ 7 cells ಅದ and ಈ ಒಂದು ಆಂಟಿಪೋಡಲ್ಸ್ ಹತ್ರನು 3 ನ್ಯೂಕ್ಲಿಯಸ್ ಅದ and ಈ ಒಂದು ಸಿನರ್ಜಿಡ್ಸ್ ಮತ್ತೆ ಎಗ್ ಸೆಲ್ ಸೇರಿ 3 ನ್ಯೂಕ್ಲಿಯಸ್ ಟೋಟಲ್ ಎಷ್ಟಾಯ್ತು 6 ನ್ಯೂಕ್ಲಿಯಸ್ ಆಯ್ತು and ಸೆಂಟ್ರಲ್ ಒಳಗೆ 2 ನ್ಯೂಕ್ಲಿಯೈ ಪ್ರೆಸೆಂಟ್ ಇದಾವ ಸೊ ಟೋಟಲಿ 7 celled and 8 nucleate structure ಈ embryo sac ಆಗಿರುತ್ತೆ ಸೊ ಹೌದಾ and ನಮ್ಮ ಕ್ವೆಶ್ಚನ್ ಏನ್ ಕೇಳಿದ್ರು ಅವ್ರು ನಮಗ ಸೊ ಈ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಹಿಡಿದು ಎಗ್ ಸೆಲ್ ಪ್ರೊಡ್ಯೂಸ್ ಆಗೋವರೆಗೂ ಏನೇನ್ ಸ್ಟೇಜಸ್ ರಿಕ್ವೈರ್ ಅದ ಅಂತ ಹೇಳಿ ಕೇಳಿದ್ರು ಹೌದಾ ಸೊ ಏನಂತ ಹೇಳಿದೆ ಓವ್ಯೂಲ್ಸ್ ಡಿಫ್ರೆನ್ಶಿಯೇಟ್ ಆಗಿ ಏನಾಗ್ತದ ಮೆಗಾಸ್ಪೋರ್ ಮದರ್ ಸೆಲ್ ಆಗುತ್ತಾ ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಅಂಡರ್ಗೋ ಆಗಿ ಫಾರ್ಮೇಶನ್ ಮಾಡುತ್ತಾ 4 ಹೆಪ್ಲಾಯ್ಡ್ ಮೆಗಾಸ್ಪೋರ್ ನ ಫಾರ್ಮೇಶನ್ ಮಾಡುತ್ತಾ ಅಂಡ್ ಏನಾಗುತ್ತಾ ನೆಕ್ಸ್ಟ್
ಅಂಡ್ ಮೆಗಾಸ್ಪೋರ್ ಇಂದ ಎಂಬ್ರಿಯೋಸಾಕ್ ಫಾರ್ಮೇಶನ್ ಆಗುತ್ತಾ ಅಂತ ಹೇಳಿದ್ದೆ. ಅಂಡ್ ಆ ಎಂಬ್ರಿಯೋಸಾಕ್ ಹೆಂಗ್ ಫಾರ್ಮೇಶನ್ ಆಗುತ್ತಾ, ಎಂಬ್ರಿಯೋಸಾಕ್ ಇನ್ ನ್ಯೂಕ್ಲಿಯಸ್ ಇಂದ ಮೈಟೋಸಿಸ್ ಅಂಡರ್ಗೋ ಆಗಿ 2 ನ್ಯೂಕ್ಲಿಯೇಟ್ 4 ನ್ಯೂಕ್ಲಿಯೇಟ್ 8 ನ್ಯೂಕ್ಲಿಯೇಟ್ ಅದಾದ ನಂತರ ಸೆಲ್ ಫಾರ್ಮೇಶನ್ ಆಗಿ ಕಂಪ್ಲೀಟ್ ಎಂಬ್ರಿಯೋಸಾಕ್ ಅದ್ರೊಳಗೆ ಎಗ್ ಸೆಲ್ ಪ್ರೊಡ್ಯೂಸ್ ಆಗಿರುತ್ತಾ ಅಂತ ಹೇಳಿದೆ. ಸೊ ಮಿಯೋಸಿಸ್ ಜೊತೆಗೆ ಮೈಟೋಸಿಸ್ ಆಗತೈತಿ, ಹೌದಾ. ಸೊ ಏನಾಗಿತ್ತು, ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಎಂಬ್ರಿಯೋಸಾಕ್ ಆಗುವವರೆಗೂ ಏನಾಗಿರ್ತದ, ಮಿಯೋಸಿಸ್ ಅಂಡರ್ಗೋ ಹೊಂಟಿತ್ತು. ಅಂಡ್ ಎಂಬ್ರಿಯೋಸಾಕ್ ಇಂದ ಸೆಲ್ಸ್ ಒಂದು ಎಗ್ ಸೆಲ್ ಫಾರ್ಮೇಶನ್ ಆಗುವಟ್ಟ ಮೈಟೋಸಿಸ್ ಫಾರ್ಮೇಶನ್ ಆಗತ್ತಿತ್ತು, ಹೌದಾ. ಸೊ ಹಂಗಾದ್ರೆ ಏನ, ಮಿಯೋಸಿಸ್ ಫಾಲೋಡ್ ಬೈ ಮೈಟೋಸಿಸ್ ಎರಡು ಪ್ರೊಸೆಸ್ ರಿಕ್ವೈರ್ ಆಗತೈತಿ, ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಹಿಡಿದು ಎಗ್ ಸೆಲ್ ಫಾರ್ಮೇಶನ್ ಆಗುವರೆಗೂ, ಕರೆಕ್ಟಾ. ಸೊ ಹಂಗಾದ್ರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ 1. So option 1 is an answer for this question. So the megasporocyte to egg cell process ಆಗುವವರೆಗೂ ಯಾವ್ಯಾವ process require ಅದ, meiosis followed by mitosis. Okay, clear? I hope ನಿಮ್ಗೆ ಕ್ಲಿಯರ್ ಆಗಿದೆ ಇದು ಟಾಪಿಕ್. Okay, thank you.